ಮಧೂರಿನಲ್ಲಿ ಪರಿಸ್ಥಿತಿ ಬಿಗಡಾಯಿಸಲಿಕ್ಕೆ ಕಾರಣ ಏನು? ಭಾರೀ ಸಂಘರ್ಷಕ್ಕೆ ಪ್ರಚೋದನೆ ಎಲ್ಲಿಂದ ಸಿಕ್ತು ಗೊತ್ತಾ? 144 ಸೆಕ್ಷನ್ ನಡುವೆ ಬೀದಿಗಿಳಿದಂತಹ ಸಾವಿರಾರು ಮಂದಿ. ಮಧೂರಿನಲ್ಲಿ ಪರಿಸ್ಥಿತಿ ಬಿಗಡಾಯಿಸಲಿಕ್ಕೆ ಕಾರಣ ಏನು? ಭಾರೀ ಸಂಘರ್ಷಕ್ಕೆ ಪ್ರಚೋದನೆ ಎಲ್ಲಿಂದ ಬಂತು ಗೊತ್ತಾ? 144 ಸೆಕ್ಷನ್ ನಡುವೆಯೂ ಕೂಡ ಬೀದಿಗೆ ಇಳಿದಿರುವಂತಹ ಸಾವಿರಾರು ಮಂದಿ. ಮಸೀದಿ ಬಳಿಯ ಕಂಬದಲ್ಲಿ ಮುಸ್ಲಿಮರ ಧ್ವಜವನ್ನ ತೆರವು ಮಾಡಲಾಗಿದೆ. ಮುಸ್ಲಿಮರ ಧ್ವಜವನ್ನ ತೆಗೆದು ಕೇಸರಿ ಧ್ವಜವನ್ನ ಅಳವಡಿಸಲಾಗಿದೆ. ಈ ಘಟನೆ ಹಿಂದಿನ ಸಂಘರ್ಷಕ್ಕೆ ಕಾರಣವಾಯ್ತಾ? ನಿನ್ನೆ ಮಸೀದಿ ಕಡೆಯಿಂದ ತೂರಿ ಬಂದಿತ್ತು ದೊಡ್ಡ ದೊಡ್ಡ ಕಲ್ಲು. ಇದು ನಿನ್ನೆ ರಾತ್ರಿ ಸಂಘರ್ಷಣೆ ಕಾರಣವಾಗಿದ್ದು, ಇದರಿಂದ ರೊಚ್ಚಿಗೆದ್ದಂತಹ ಸಾಕಷ್ಟು ಜನ ಕಾರ್ಯಕರ್ತರು ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿರುವಂತದ್ದು. ಪ್ರೊಟೆಸ್ಟ್ ನ ವೇಳೆ ಧ್ವಜ ಬದಲಿಸಿದ ಹಿಂದೂ ಕಾರ್ಯಕರ್ತರು. ಎಸ್ ವೀಕ್ಷಕರೇ, ಯಾವುದೇ ಧರ್ಮಕ್ಕೂ ಧಕ್ಕೆಯಾಗಬಾರದು. ಅವರ ಸಂಪ್ರದಾಯ ಅವರದ್ದು, ನಮ್ಮ ಸಂಪ್ರದಾಯ ನಮ್ಮದು. ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ನಾವೆಲ್ಲರೂ ಕೂಡ ಬದುಕಿರುವಂಥದ್ದು. ಆದರೆ ಮದ್ದೂರಿನಲ್ಲಿ ನಡೆದಂತಹ ನಿನ್ನೆಯ ಘಟನೆ ಎಲ್ಲರ ಮನವನ್ನು ಕಲಕುವಂತೆ ಮಾಡಿದೆ. ವೈ? ಯಾಕಂತಂದ್ರೆ ಮುಸ್ಲಿಂ ಅವರು ಹಾಕಿರುವಂತಹ ಕಲ್ಲಿನಿಂದಲೋ ಅಥವಾ ಅವರು ತೂರಿದಂತಹ ಕಲ್ಲುಗಳ ಹೊಡೆತದಿಂದಲೋ ಸಾಕಷ್ಟು ಹಿಂದೂಗಳು ಎದ್ದಿದ್ದಾರೆ. ಮುಸ್ಲಿಮರು ಅವರ ಧ್ವಜವನ್ನು ತೆರವು ಮಾಡಲಾಗ್ತಾ ಇರುವಂತದ್ದು. ಮಸೀದಿಯ ಒಂದು ರೋಡಿನಲ್ಲಿ ಕರ್ಪೂರ ಬೆಳಗುವಂತಹ ಕೆಲಸಗಳು ನಡೀತಾ ಇದೆ. ಪ್ರತಿಭಟನಾಕಾರರು ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದ್ದಾರೆ. ಸಾವಿರಾರು ಕಡೆಯಿಂದ ಪ್ರತಿಭಟನಾಕಾರರು ಬರ್ತಾ ಇದ್ದಾರೆ. ಅಲ್ಲ, ಯಾರೋ ಒಬ್ರಿಬ್ರು ಮಾಡಿರುವಂತಹ ಕೆಲಸ ಯಾವ ರೀತಿಯ ಧರ್ಮದ ದಂಗಲ್ಲಾಗಿ ಗದಗನೇ ಮದ್ದೂರಿನಲ್ಲಿ ಹತ್ತೂರಿತಾ ಇದೆ ನೋಡ್ರಿ. ಭಾರೀ ಸಂಘರ್ಷಕ್ಕೆ ಕಾರಣವಾಗಿದೆ ಇದು. ಇದರ ನಡುವೆಯೂ ಕೂಡ ಪೊಲೀಸರು ಸಂಘರ್ಷವನ್ನ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ಒಂದು ವ್ಯತ್ಯಾಸಗಳಾಗ್ತಾ ಇಲ್ಲ. ಇದರ ಮಧ್ಯದಲ್ಲಿ ಮುಸ್ಲಿಂ ಧ್ವಜವನ್ನ ತೆರವುಗೊಳಿಸಿ ನಮ್ಮ ಹಿಂದೂ ಧ್ವಜವನ್ನ ಹಾರಿಸಿರುವಂತಹ ಘಟನೆಗಳು ಕೂಡ ನಡೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.